ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ, ಭಕ್ತಿಯಿಂದ ಪೂಜಿಸ್ತಾ ಇದ್ದೀವಿ. ರಾಯರಿಗೆ ಒಂದು ಸೇವೆ ಅನ್ನೋದು ಮಾಡ್ತಾ ಇದ್ದೀವಿ. ಆದರೂ ಸಹ ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ. ರಾಯರು ನಮ್ಗೆ ಒಳ್ಳೇದು ಮಾಡಬೇಕಾದ್ರೆ ಏನು ಮಾಡಬೇಕು? ರಾಯರಿಗೆ ಇಷ್ಟವಾದಂಥ ಒಂದು ಸೇವೆ, ಪೂಜೆ ಅನ್ನೋದು ಸಹ ನಾವು ಮಾಡ್ತಾ ಇದ್ದೀವಿ. ಯಥಾಸ್ಥಿತಿ ಪ್ರಕಾರ ನಮಗೇನು ಗೊತ್ತಿದೆಯೋ ಅದೇ ರೀತಿ ರಾಯರಿಗೆ ಒಂದು ಸೇವೆ, ಪೂಜೆ ಅಂತ ಮಾಡ್ತಾ ಇದ್ದೀವಿ. ಆದರೂ ಸಹ ರಾಯರು ನಮಗೆ ಅನುಗ್ರಹ ಮಾಡ್ತಿಲ್ಲ, ನಮ್ಗೆ ಒಳ್ಳೇದು ಮಾಡ್ತಿಲ್ಲ. ಸುಮಾರು ವರ್ಷದಿಂದನೂ ನಾನು ಪೂಜಿಸ್ತಾ ಇದ್ದೀನಿ, ಆದರೆ ರಾಯರು ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ ಅಂತ ಸುಮಾರು ಜನ ನಿಮ್ಮ ಕಷ್ಟನೆಲ್ಲ ನೀವು ಹೇಳ್ಕೊತೀರಾ. ನಿಮ್ಮ ಕಷ್ಟ ಎಲ್ಲ ಕಳಿಬೇಕಾದ್ರೆ ರಾಯರು ಸೂಚನೆ ಕೊಡ್ತಾರೆ. ಯಾವ ರೀತಿ ಸೂಚನೆ ಕೊಡ್ತಾರೆ ಅಂದರೆ, ನಿಮ್ಮ ಕಷ್ಟ ಎಲ್ಲ ಕಳೆಯೋ ಟೈಮಲ್ಲಿ ಯಾವ ಥರ ಒಂದು ಅನುಭವಗಳಾಗುತ್ತೆ ಅಂತಂದರೆ, ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಏನೋ ಒಂದು ನಡೆಯೋದಾಗಿರ್ಬೋದು, ಒಂದು ಒಳ್ಳೆ ಕೆಲಸ ಆಗೋದಾಗಿರ್ಬೋದು. ಈಗ ಜೀವನದಲ್ಲಿ ನೀವೇನೋ ಒಂದು ಅಂದ್ಕೊಂಡಿರೋದೇ ಇಲ್ಲ, ಅದು ಸಹ ಆಗದಿರೋ ಕೆಲಸನೂ ಆಗುವಂಥದ್ದು ರಾಯರು ಮಾಡಿಕೊಡ್ತಾರೆ. ಇದು ರಾಯರು ಕೊಡೋಂಥ ಸೂಚನೆಗಳು. ನಿಮಗೆ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊತಿರಲ್ಲ, ಆವಾಗ ಅಲ್ಲಿ ಒಳ್ಳೇದಾಗುವಂಥದ್ದು. ಈಗ ಒಂದು ಇಂಕ್ರಿಮೆಂಟ್ ಆಗಿರ್ಬೋದು, ಇಲ್ಲ ಒಂದು ಪ್ರಮೋಷನ್ ಆಗಿರ್ಬೋದು, ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ನಿಮ್ಮ ಕಷ್ಟ ಎಲ್ಲ ಕಳೆಯೋ ಟೈಮಲ್ಲಿ ರಾಯರು ನಿಮಗೆ ಸೂಚನೆ ಅನ್ನೋದು ಈ ರೀತಿ ಕೊಡ್ತಾರೆ. ರಾಯರನ್ನ ನೀವು ಪೂಜೆ ಮಾಡ್ತಾ ಇರಬೇಕಾದ್ರೆ ಹಲವಾರು ಸೂಚನೆಗಳನ್ನು ಕೊಡ್ತಾರೆ ರಾಯರು. ಹೂ ಪ್ರಸಾದ ಆಗಿರ್ಬೋದು, ಇಲ್ಲ ಮನೆ ಹತ್ರ ಯಾರಾದರೂ ಬರೋದಾಗಿರ್ಬೋದು, ಇಲ್ಲ ನೀವು ಪೂಜೆ ಮಾಡಬೇಕಾದ್ರೆ, ಇಲ್ಲ ಪೂಜೆ ಮಾಡದಿರೋ ಟೈಮಲ್ಲೂ ಅಷ್ಟೇ ನಿಮ್ಮ ಮನೆ ಹತ್ರ ಅಕ್ಕಿ ಪಕ್ಷಿ ಬರೋದಾಗಿರ್ಬೋದು. ಈ ಗುಬ್ಬಚ್ಚಿ ಬರ್ತವೆ, ಈಗ ಒಂದು ಪಕ್ಷಿಗಳನ್ನೋದು ಬರ್ತಾವಲ್ಲ, ಆ ಪಕ್ಷಿಗಳು ಬರೋದಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಒಳಗಡೆನೆ ಗುಬ್ಬಚ್ಚಿ ಬರೋದಾಗಿರ್ಬೋದು. ಗುಬ್ಬಚ್ಚಿ ಮನೆ ಒಳಗಡೆ ಬತ್ತು ಅಂತಂದರೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿನೇ ನಿಮ್ಮ ಮನೆಗೆ ಬಂದಿದ್ದಾರೆ, ನಿಮ್ಮ ಕಷ್ಟ ಎಲ್ಲ ದೂರ ಮಾಡೋದಕ್ಕೆ ರಾಯರೇ ಬಂದಿದ್ದಾರೆ ಅಂತ ನೀವು ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ಹತ್ರ ಯಾವಾಗಲೂ ಒಂದು ಹಸು ಬರೋ ಅಂಥದ್ದು, ರಾಯರದು ಒಂದು ಶ್ಲೋಕ ಆಗಲಿ, ರಾಯರದು ಒಂದು ಹೆಸರಾಗಲಿ ನೀವು ಪದೇ ಪದೇ ನಿಮ್ಮ ಕಿವಿಗೆ ಬೀಳೋವಂಥದ್ದು. ನೀವು ದಾರಿನಲ್ಲಿ ಹೋಗ್ತಾ ಇರ್ತೀರ, ಆವಾಗ ಪದೇ ಪದೇ ಈ ಥರ ಒಂದು ರಾಯರ ಒಂದು ವಿಷಯ ಆಗಿರ್ಬೋದು, ಅದೆಲ್ಲ ನಿಮ್ಮ ಕಿವಿಗೆ ಬೀಳೋ ಅಂಥದ್ದು. ನಿಮ್ಮಲ್ಲಿ ಅಂತಲ್ಲ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗಿರ್ಬೋದು ಈ ಥರ ಒಂದು ಸೂಚನೆ ಬರ್ಬೋದು. ಹಲವಾರು ಜನಕ್ಕೆ ಕನಸಿನಲ್ಲಿ ಬರ್ತಾರೆ, ಕನಸಿನಲ್ಲಿ ಬಂದು ಒಂದು ಸೂಚನೆ ಕೊಡ್ತಾರೆ. ಕನಸಿನಲ್ಲಿ ಬರೀ ರಾಯರೇ ಬರಬೇಕು ಅಂತ ಏನಿಲ್ಲ. ಒಬ್ಬ ವ್ಯಕ್ತಿ ವಯಸ್ಸಾಗಿರೋರು ಸಾಧುಗಳ ರೂಪದಲ್ಲಿ ಬರ್ತಾರೆ ರಾಯರು, ಹಸು ರೂಪದಲ್ಲಿ ಬರ್ತಾರೆ, ಒಂದು ಕುದುರೆ ರೂಪದಲ್ಲಿ ಬರ್ತಾರೆ, ಮತ್ತು ಒಂದು ಹಾವಿನ ರೂಪದಲ್ಲಿ ಬರ್ತಾರೆ ರಾಯರು, ಒಂದು ಅಕ್ಕಿ ಪಕ್ಷಿ ರೂಪದಲ್ಲಿ ಬರ್ತಾರೆ, ತುಳಸಿ ರೂಪದಲ್ಲಿ ಬರ್ತಾರೆ. ಈ ಥರ ಎಲ್ಲ ಒಂದು ಕನಸಿನಲ್ಲಿ ಬಂದು ಸೂಚನೆ ಕೊಟ್ಟರು ಅಂದರೆ ನಿಮ್ಮ ಕಷ್ಟ ಎಲ್ಲ ಕಳೆಯೋದಕ್ಕೆ ಟೈಮ್ ಹತ್ರ ಬಂದಿದೆ, ನಿಮ್ಮ ಕಷ್ಟ ಎಲ್ಲ ಮುಗಿಯೋದಕ್ಕೆ ಹತ್ರ ಬಂದಿದೆ ಅಂತ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದೇವ್ರ ಪೂಜೆ ಮಾಡಬೇಕಾದ್ರೆ, ರಾಯರಿಗೆ ಸೇವೆ ಮಾಡಬೇಕಾದ್ರೆ ಹಲವಾರು ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಕಷ್ಟ ಎಲ್ಲ ದೂರ ಆಗುವಂಥ ಸಮಯದಲ್ಲಿ ರಾಯರು ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ಈಗ ನಾವು ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋದೇ ಇಲ್ಲ, ಆದರೂ ಸಹ ಯಾರಾದರೂ ಒಬ್ಬರು ಬಂದು ಇವತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಕರೆಯುವಂಥದ್ದಾಗಿರ್ಬೋದು. ನೀವು ಇವತ್ತು ಹೋಗೋದು ಬೇಡಪ್ಪ, ಬರೋವಾರ ಹೋಗೋಣ, ಇವತ್ತೇನೋ ಕೆಲಸ ಕಾರ್ಯ ಇದೆ ನನಗೆ, ಇವತ್ತು ನಾವು ಹೋಗೋದು ಬೇಡ, ಬರೋವಾರ ಹೋಗೋಣ ಅಂತ ನೀವು ಸುಮ್ಮನೆ ಇರ್ತೀರ. ಯಾರೋ ಒಬ್ಬರು ಬಂದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಸಂಬಂಧಿಕರಾಗಿರ್ಬೋದು, ಯಾರಾದರೂ ಬಂದು ರಾಯರ ಮಠಕ್ಕೆ ಹೋಗೋಣ ಬರ್ತೀಯಾ ಅಂತ ಕರೆಯೋದಾಗಿರ್ಬೋದು. ಆವಾಗ ರಾಯರು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ನಿನಗೆ ಅನುಗ್ರಹ ಮಾಡೋದಕ್ಕೆ ನೀನು ನನ್ನ ಮಠಕ್ಕೆ ಬಾ ಅಂತ ಅವ್ರ ಮನಸ್ಸಲ್ಲಿ ಹೋಗಿ ಅವರು ನಿಮ್ಮನ್ನು ಕರೆಯೋ ಥರ ರಾಯರು ಸೂಚನೆ ಕೊಡ್ತಾರೆ. ನಿಮ್ಮ ಕಷ್ಟ ಎಲ್ಲ ದೂರ ಆಗೋವಂಥ ಸಮಯದಲ್ಲಿ ರಾಯರು ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಾರೆ. ನೀವು ಅಂದ್ಕೊಂಡಿರೋದೇ ಇಲ್ಲ, ಆವಾಗ ರಾಯರ ಮಠಕ್ಕೆ ಹೋಗುವಂಥದ್ದು, ರಾಯರಿಗೆ ಸೇವೆ ಸಲ್ಲಿಸುವಂಥದ್ದು, ನಿಮಗೆ ದುಃಖ ತಡೆಯೋಕ್ಕಾಗ್ದಿರ ನಿಮ್ಮ ಕಣ್ಣಲ್ಲಿ ನೀರು ಬರೋ ಅಂಥದ್ದು. ದೇವ್ರಿಗೆ ಸೇವೆ ಮಾಡಬೇಕಾದ್ರೆ ಹೂ ಬೀಳೋ ಅಂಥದ್ದು, ಪೂಜೆ ಮಾಡೋದು ಮುಂಚೆ ಆಗಿರ್ಬೋದು, ಪೂಜೆ ಮಾಡಬೇಕಾದ್ರಾಗಿರ್ಬೋದು, ಇಲ್ಲ ಪೂಜೆ ಮಾಡಿದ ನಂತರ ಆಗಿರ್ಬೋದು. ಈಗ ನೀವು ಬೆಳಗ್ಗೆ ಪೂಜೆ ಮಾಡಿದ್ದೀರಾ ಅಂದರೆ ಮಧ್ಯಾಹ್ನ ಇಲ್ಲ ಸಂಜೆ ಹೂ ಬೀಳೋ ಅಂಥದ್ದು. ಈ ಥರ ಎಲ್ಲ ರಾಯರು ನಿಮ್ಮ ಜೊತೆಗಿದ್ಕೊಂಡು ನಿಮ್ಮ ಕಷ್ಟ ಎಲ್ಲ ದೂರ ಆಗೋವಂಥ ಸಮಯದಲ್ಲಿ ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಹೂ ಪ್ರಸಾದ ನಮ್ಮ ಕಣ್ಣೆದುರುಗಡೆ ಆಗಬೇಕು ಅಂತನೇನಿಲ್ಲ. ರಾಯರು ನಮ್ಮ ಕಣ್ಣೆದುರುಗಡೆ ಹೂ ಪ್ರಸಾದ ಕೊಟ್ಟಿಲ್ಲ, ನಾವು ನೋಡಿಲ್ಲ ಹೂ ಪ್ರಸಾದ ಬೀಳಿಸಿದ್ದಾರೆ ರಾಯರು ಅಂತ ನಮಗೆ ಅನುಮಾನ ಇರುತ್ತೆ. ಅನುಮಾನ ಬೇಡ, ರಾಯರು ಯಾವಾಗಾದರೂ ಹೂ ಪ್ರಸಾದ ಕೊಡಲಿ, ಅದು ಒಳ್ಳೆ ಸೂಚನೆಗೆ ಕೊಟ್ಟಿದ್ದಾರೆ ಅಂತ ನೀವಿಷ್ಟೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಪೂಜೆ ಮಾಡಬೇಕಾದ್ರೆ ಏನೊಂದು ಬೇಡಿಕೆ ಇಟ್ಟಿದ್ದೀರಾ ರಾಯರ ಮುಂದೆ, ಆ ಬೇಡಿಕೆ ಈಡೇರಿದೆ, ನಿಮ್ಮ ಕಷ್ಟ ಎಲ್ಲ ದೂರ ಆಗೋದಕ್ಕೆ ನಾನು ಹೂ ಪ್ರಸಾದ ಕೊಟ್ಟಿದ್ದೀನಿ ಅಂತ ರಾಯರು ಈ
ಈ ಥರ ಒಂದು ಹೂ ಪ್ರಸಾದ ಅನ್ನೋದು ಕೊಡ್ತಾರೆ. ಈಗ ವಾರದ ದಿವಸ ತುಳಸಿ ಹತ್ರ ನೀವು ಪೂಜೆ ಮಾಡ್ತಾ ಇರ್ತೀರ, ತುಳಸಿಗೆ ಒಂದು ಹೂ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ತೀರ. ಅವಾಗ ತುಳಸಿನೂ ಆಗಿರ್ಬೋದು, ಹೂ ಕೊಡೋ ಅಂಥದ್ದು, ಹೂ ಪ್ರಸಾದ ಕೊಡೋ ಅಂಥದ್ದು ನಿಮ್ಮ ಜೊತೆಗೆ ಇದ್ಕೊಂಡು ನಿಮಗೆ ಒಳ್ಳೆಯದನ್ನ ಬಯಸ್ತಾ ಇರ್ತಾರೆ ರಾಯರು. ಆವಾಗ ಈ ಥರ ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ರಾಯರು ಎಡಗಡೆ ಕೊಟ್ಟರೆ ಒಳ್ಳೆಯದಾ, ಬಲಗಡೆ ಹೂ ಕೊಟ್ಟರೆ ಒಳ್ಳೆಯದಾ ಅಂತ ಕೇಳ್ತೀರಾ? ರಾಯರು ಯಾವ ಕಡೆಯಿಂದನಾದರೂ ಹೂ ಕೊಟ್ಟರೆ ಅದು ಒಳ್ಳೆಯದು ಅನ್ನೋದೇ ಸೂಚನೆ ಕೊಡ್ತಾರೆ ರಾಯರು. ಎಡಗಡೆ ಬಲಗಡೆ ಅಂತ ಅನುಮಾನ ಬೇಡ. ಯಾವ ಕಡೆಯಿಂದನಾದರೂ ಹೂ ಪ್ರಸಾದ ಆಯಿತು ಅಂತಂದರೆ ರಾಯರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಕಷ್ಟ ಎಲ್ಲ ಕಳೆಯೋದಕ್ಕೆ ರಾಯರು ಒಂದು ಸೂಚನೆ ಕೊಡ್ತಿದ್ದಾರೆ ಅಂತ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮಾಡ್ತಾರಂಥ ಕೆಲಸಗಳಲ್ಲಿ ಸೋಲು ಬರ್ತಿರುತ್ತೆ, ಒಳ್ಳೇದಾಗ್ತಿರಲ್ಲ. ನೀವು ಅನ್ಕೋತೀರಾ, ರಾಯರೇ ನೀವಿದ್ದೀರೋ ಇಲ್ವೋ ನನಗೆ ಅನುಮಾನ ಆಗ್ತಿದೆ. ದೇವ್ರುಗಳಿದ್ರೆ ನಾನು ಇಷ್ಟೊಂದು ನಾನು ಬೇಡ್ತಾ ಇದ್ದೀನಿ, ಇಷ್ಟೊಂದು ನಾನು ನೋವು ಪಡ್ತಾ ಇದ್ದೀನಿ, ಏನಕ್ಕೆ ನೀವು ನಮಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ಕೇಳ್ತಿರಲ್ಲ. ಆವಾಗ ರಾಯರು ನಿಮ್ಮ ಜೊತೆಗೆ ಇದ್ಕೊಂಡು ನಿಮಗೆ ಒಳ್ಳೇದು ಮಾಡೋ ಅಂಥದ್ದು. ನಿಮ್ಮ ಕಷ್ಟ ಎಲ್ಲ ಮುಗಿಯೋದಕ್ಕೆ ಒಂದು ಟೈಮ್ ಅನ್ನೋದು ಬರಬೇಕು. ಆ ಟೈಮ್ ಬಂದಾಗ ನಿಮಗೆ ರಾಯರು ಅನುಗ್ರಹ ಮಾಡೋ ಅಂಥದ್ದು. ನೀವೇನು ರಾಯರಿಗೆ ಒಂದು ಪೂಜೆ ಸೇವೆ ಸಲ್ಲಿಸಿರ್ತೀರಲ್ಲ, ಆ ಪೂಜೆಗೆ ಸೇವೆಗೆ ಫಲ ಅನ್ನೋದು ರಾಯರು ಕೊಡ್ತಾರೆ. ನೀವು ಅಂದ್ಕೊಂಡಿರೋ ಟೈಮ್ಗೆ ಒಳ್ಳೇದಾಗದೇ ಇರ್ಬೋದು, ಆದರೆ ನೀವು ಊಹೆನೂ ಮಾಡ್ಕೊಳ್ದಿರೋ ಅಂಥ ಒಂದು ಅನುಗ್ರಹನ ರಾಯರು ನಿಮಗೆ ಕೊಡೋವಂಥದ್ದು. ನಾವು ಅಂದ್ಕೊಳ್ದಿರೋದಕ್ಕೂ ಡಬ್ಬಲ್ಲಾಗಿ ರಾಯರು ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ ಅಂತ ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ಎಲ್ಲ ದೂರ ಆಗಬೇಕಾದ್ರೆ ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ನೀವೀಗೆಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಅಲ್ಲಿ ರಾಯರು ಕಾಣೋ ಅಂಥದ್ದು, ರಾಯರದು ಒಂದು ಸಾಂಗ್ ಕೇಳೋ ಅಂಥದ್ದು, ರಾಯರು ಫೋಟೋ ಕಾಣೋ ಅಂಥದ್ದು, ಯಾರೋ ಒಬ್ಬರು ಸಾಧುಗಳು ನಿಮ್ಮ ಎದುರುಗಡೆ ಬರುವಂಥದ್ದು, ಒಂದು ಬಸವ ಆಗಲಿ, ಒಂದು ಹಸು ಆಗಲಿ, ಈ ಥರ ಎಲ್ಲ ಒಂದು ಸೂಚನೆ ಕಾಣೋ ಅಂಥದ್ದು. ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲಿ ಏಕ್ದಮ್ ನಿಮಗೆ ರಾಯರು ಮಠ ಕಾಣೋ ಅಂಥದ್ದು. ಆ ಥರ ಏನಾದರೂ ರಾಯರು ಮಠ ನಿಮಗೆ ಕಾಣಿಸ್ತು ಅಂತಂದರೆ ರಾಯರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಕಷ್ಟ ಎಲ್ಲ ದೂರ ಮಾಡೋದಕ್ಕೆ ರಾಯರು ನಿಮ್ಮ ಪಾಲಿಗಿದ್ದಾರೆ ಅಂತ ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಡೈಲಿ ಪೂಜೆ ಮಾಡೋಂಥವ್ರು ಇರ್ತಾರೆ, ವಾರಕ್ಕೊಂದು ದಿವಸ ಪೂಜೆ ಮಾಡೋಂಥವ್ರು ಇರ್ತಾರೆ. ಏಕೆಂತಂದರೆ ದಿನ ಬೆಳಗ್ಗೆ 2 ಟೈಮು ಪೂಜೆ ಮಾಡೋಂಥವ್ರು ಇರ್ತಾರೆ. ಇಲ್ಲ ವಾರದ ದಿವಸ ಅವ್ರವ್ರ ಮನೆ ದೇವ್ರು ವಾರದ ದಿವಸ, ಇಲ್ಲ ಸೋಮವಾರ ಆಗಿರ್ಬೋದು, ಮಂಗಳವಾರ, ಇಲ್ಲ ಬುಧವಾರ, ಶನಿವಾರ, ಈ ಥರ ಅವ್ರ ಮನೆ ದೇವ್ರ ವಾರದ ದಿವಸ ಪೂಜೆ ಮಾಡೋದಾಗಿರ್ಬೋದು. ನೀವು ಯಾವಾಗಾದರೂ ದೇವ್ರ ಮನೆ ಬಾಗಿಲು ಓಪನ್ ಮಾಡಿದಾಗ ದೇವ್ರ ಮನೆಯಿಂದ ಒಂದು ಪರಿಮಳ ಬರೋ ಅಂಥದ್ದು ಅಲ್ವಾ, ದೇವ್ರ ಮನೆಯಿಂದ ಸುಗಂಧ ಬೀರೋ ಅಂಥದ್ದು, ಈ ಥರ ಎಲ್ಲ ಒಂದು ಸುಗಂಧ ಬೀರ್ತಿದೆ ನಿಮ್ಮ ದೇವ್ರ ಮನೆಯಲ್ಲಿ ಅಂತಂದರೆ ನಿಮ್ಮ ಮನೆಯಲ್ಲಿ ರಾಯರು ನೆಲೆಸಿದ್ದಾರೆ, ನಿಮ್ಮ ಮನೆ ದೇವರು ನಿಮಗೆ ಒಳ್ಳೇದು ಬಯಸ್ತಿದ್ದಾರೆ ಅಂತ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾವು ಡೈಲಿ ಪೂಜೆ ಮಾಡ್ತೀವಿ, ಇದರಲ್ಲೇನು ವಿಶೇಷತೆ ಅಂತ ನೀವು ಕೇಳ್ಬೋದು. ಡೈಲಿ ಪೂಜೆ ಮಾಡಲಿ, ಇಲ್ಲ ವಾರಕ್ಕೊಂದು ದಿವಸ ಪೂಜೆ ಮಾಡಲಿ, ದೇವ್ರ ಮನೆಯಲ್ಲಿ ಈ ಥರ ಒಂದು ಸುಗಂಧ ಬರ್ತು ಅಂತಂದರೆ ಅಂಥವ್ರ ಮನೆಯಲ್ಲಿ ದೇವ್ರುಗಳು ಶಾಶ್ವತವಾಗಿ ಇದ್ದಾರೆ, ನಿಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ ಅಂತ ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ದೇವ್ರನ್ನ ನಾವೊಂದು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಕೆಳಗಡೆ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಇಲ್ಲ ಒಂದು ಮಣೆ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲ ಒಂದು ಚಾಪೆ ಹಾಕ್ಕೊಂಡು, ಇಲ್ಲ ಒಂದು ಮ್ಯಾಟು, ಆ ಥರ ಒಂದು ಕೂತ್ಕೊಂಡು ದೇವ್ರ ಶ್ಲೋಕ ಹೇಳೋದಾಗಿರ್ಬೋದು, ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಈ ಥರ ಮಾಡಿ. ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಇನ್ನೂ ಒಂದು ತಪ್ಪು ಏನಪ್ಪ ಅಂತಂದರೆ ದೀಪದಿಂದ ದೀಪ ಹಚ್ಚಬಾರ್ದು. ದೀಪದಿಂದ ದೀಪ ಹಚ್ತು ಅಂತಂದರೆ ಮನೆಯಲ್ಲಿ ಜಗಳ ಕದನ, ನೀವು ಮಾಡಿದಂಥ ಸಾಲನೂ ಅಷ್ಟೇ ಬೇಗ ತೀರೋದಿಲ್ಲ, ಮತ್ತು ಆರೋಗ್ಯ ಸಮಸ್ಯೆ ಬರೋವಂಥದ್ದು. ದೀಪದಿಂದ ದೀಪ ಯಾವತ್ತೂ ಅಷ್ಟೇ ಹಚ್ಚೋದಕ್ಕೆ ಹೋಗಬೇಡಿ, ಆ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ರಾಯರಿಗೆ ಭಕ್ತಿಯಿಂದ ಒಂದು ಪೂಜೆ ಸೇವೆನ ಸಲ್ಲಿಸೋರು ಸಾಕು, ಅವರು ನಮ್ಮ ಕಷ್ಟನೆಲ್ಲ ದೂರ ಮಾಡೋ ಅಂಥದ್ದು. ರಾಯರ ಮುಂದೆ ನಾವು ಏನು ಒಂದು ಬೇಡಿಕೆ ಅನ್ನೋದು ಇಟ್ಟಿರ್ತೀವಿ, ಆ ಬೇಡಿಕೆನ ರಾಯರು ಈಡೇರಿಸೋಂಥದ್ದು. ಇವತ್ತಲ್ಲ ನಾಳೆ ನಮ್ಮ ಕಷ್ಟನ ದೂರ ಮಾಡೋದಕ್ಕೆ ರಾಯರಿದ್ದಾರೆ ಅಂತ ಮೊದಲದಾಗಿ ನಾವು ನಂಬಬೇಕು. ನಂಬಿ ಭಕ್ತಿಯಿಂದ ಒಂದು ಪೂಜೆ ಸೇವೆ ಅನ್ನೋದು ನಾವು ಮಾಡ್ತು ಅಂತಂದರೆ ರಾಯರು ಯಾವತ್ತೂ ಅಷ್ಟೇ ನಮಗೆ ಕೈ ಬಿಡೋದಿಲ್ಲ. ಇವತ್ತು ಕಷ್ಟ ಕೊಡ್ತಿದ್ದಾರ, ಆದರೆ ನಾಳೆ ಸುಖ ಕೊಡೋದಕ್ಕೆ ನಮಗೆ ಏನೋ ಒಂದು ಯೋಚನೆ ಮಾಡ್ತಿದ್ದಾರೆ ರಾಯರು. ಇಷ್ಟು ತಡ ಆಗ್ತಿದೆ, ನಮ್ಮ ಕೆಲಸ ಕಾರ್ಯಗಳು ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಏನೋ ಒಂದು ದೊಡ್ಡದಾಗಿ ನಮಗೆ ಒಳ್ಳೇದು ಮಾಡೋದಕ್ಕೆ ರಾಯರು ಕಾಯಿಸ್ತಿದ್ದಾರೆ ನಮ್ಮನ್ನು ಇಷ್ಟು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಕಷ್ಟ ಕಳೆಯೋದಕ್ಕೆ ಮುಂಚೆ ಹೆಚ್ಚೆಚ್ಚು ಕಷ್ಟ ಬರುತ್ತೆ ಅಲ್ವಾ. ದೀಪ ಹಾರೋದಕ್ಕೆ ಮುಂಚೆ ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತೋ, ಜೋರಾಗಿ ಉರಿಯುತ್ತೋ, ಅದೇ ರೀತಿ ಕಷ್ಟ ಕಳೆಯೋದಕ್ಕೆ ಮುಂಚೆ ಕಷ್ಟ ಜಾಸ್ತಿ ಅನ್ನೋದು ಬರ್ತಿರುತ್ತೆ. ಆವಾಗ ಸುಖ ಅನ್ನೋದು ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯಲ್ಲಿ ಏನೋ ಒಂದು ಪರಿಸ್ಥಿತಿ ಕೆಟ್ಟದಾಗಿರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ದುಡ್ಡಿನ ಸಮಸ್ಯೆ ಇರುತ್ತೆ. ಆ ದುಡ್ಡಿನ ಸಮಸ್ಯೆನ ರಾಯರು ಈಡೇರಿಸ್ತಾರೆ. ಯಾರ್ದೋ ಮುಖಾಂತರ ನಿಮ್ಮ ಕಷ್ಟ ಕಾಲದಲ್ಲಿ ಯಾರೋ ಬಂದು ಕೊಡೋ ಅಂಥದ್ದು, ಇಲ್ಲ ಒಂದು ನೀವು ಕೆಲಸ ಕಾರ್ಯ ಮಾಡ್ತಿರಲ್ಲ ಆ ಜಾಗದಲ್ಲಿ ಕೊಡೋ ಅಂಥದ್ದು, ಯಾವ ರೀತಿನಾದರೂ ರಾಯರು ನಿಮಗೆ ಸಹಾಯ ಮಾಡೋ ಅಂಥದ್ದು. ಈಗ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋದಾಯಿತು ಅಂತಂದರೆ
ಆರೋಗ್ಯದಲ್ಲಿ ಚೇತರಿಕೆ ಬರೋವಂಥದ್ದು. ಅಪ್ಪ ನಾನು ಊಹೆನೇ ಮಾಡಿರಲಿಲ್ಲ ಇವ್ರ ಆರೋಗ್ಯದಲ್ಲಿ ಇಷ್ಟು ಬೇಗ ಸುಧಾರಣೆ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ಇಷ್ಟು ಬೇಗ ಹುಷಾರಾಗ್ಬಿಟ್ರಪ್ಪ ಅಂತ ನಿಮಗೆ ಒಂದು ಅನುಮಾನ ಬರುತ್ತೆ. ಅದೇ ರೀತಿ ರಾಯರು ನಿಮ್ಮ ಜೊತೆಗಿದ್ರೆ ಮಾತ್ರ ಈ ಥರ ಒಂದು ಸೂಚನೆ ಅನ್ನೋದು ಬರುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗೋವಂಥ ಟೈಮಲ್ಲಿ ರಾಯರು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಇಷ್ಟನ್ನ ನಾವು ಅರ್ಥ ಮಾಡಿಕೊಂಡು ರಾಯರನ್ನ ಭಕ್ತಿಯಿಂದ ಒಂದು ಪೂಜೆ ಸೇವೆ ಮಾಡಿದ್ರು ಸಾಕು, ರಾಯರು ಎಲ್ಲರಿಗೂ ಒಲಿಯುವಂಥದ್ದು, ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡಲಿ ಅಂತ ನಾನು ಬೇಡ್ಕೋತೀನಿ.